ಆಂಧ್ರದ ಕರ್ನೂಲ್ನಲ್ಲಿ ಖಾಸಗಿ ಬಸ್ ಒಂದು ಧಗಧಗಿಸಿದೆ. ಕಂಡು ಕೇಳರಿಯದಂತಹ ಆಘಾತಕಾರಿ ರೀತಿಯಲ್ಲಿ ಇಡೀ ಬಸ್ಸನ್ನ ಬೆಂಕಿಯ ಆಪೋಷಣ ತೆಗೆದುಕೊಂಡಿದೆ. ಇದರ ಪರಿಣಾಮ ಏನು? ಸಾವಿನ ಸಂಖ್ಯೆಗಳು ಕಾಣುವುದಕ್ಕೆ ಸಿಗ್ತಾ ಇದೆ. ಬೈಕ್ಗೆ ಡಿಕ್ಕಿ ಹೊಡೆದು ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ಆ ಬೈಕು ಬಸ್ನ ಅಡಿ ಬಂದಿದೆ. ಫ್ಯೂಯಲ್ ಟ್ಯಾಂಕ್ಗೆ ಟಚ್ ಆಗಿದೆ. ಅಷ್ಟೇ ಸಾಕಿತ್ತು ಸ್ಪಾರ್ಕು ಇಡೀ ಬೆಂಕಿ ಬಸ್ಸನ್ನು ಆವರಿಸೋದಕ್ಕೆ. ಇಲ್ಲಿ ತನಕ 11 ಮೃತದೇಹಗಳನ್ನು ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿರೋದ್ರ ಮಾಹಿತಿ ಇದೆ. ಟೋಟಲ್ ಆಗಿ 44 ಜನ ಪ್ರಯಾಣವನ್ನ ಬೆಳೆಸಿದ್ರು. ಕಿಟಕಿ ಗಾಜನ್ನ ಒಡೆದು ಜೀವ ಉಳಿಸಿಕೊಂಡಿದ್ದಾರೆ ಕೆಲ ಪ್ರಯಾಣಿಕರು. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇಬ್ಬರು ಚಾಲಕರು. ಉಳಿದವರಿಗೆ ಈ ಬಸ್ನ ಪ್ರಯಾಣವೇ ಕೊನೆಯ ಪ್ರಯಾಣ ಆಗಿತ್ತು. ತಮ್ಮದಲ್ಲದ ತಪ್ಪಿಗೆ ನಿದ್ರೆಯಲ್ಲಿದ್ದವರು ಚಿರನಿದ್ರೆಗೆ ಜಾರಬೇಕಾದಂತಹ ದುಸ್ಥಿತಿ ನಿರ್ಮಾಣ ಆಗಿದೆ. ವಿಜುವಲ್ಸ್ ನೋವಿನ ಕತೆ, ಅಪಘಾತದ ಭೀಕರತೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಇಡೀ ಬಸ್ನ ಒಳಗಡೆ ಏನೂ ಉಳಿದಿಲ್ಲ. ಗಾಜಿಂದ ಹಿಡಿದು ಒಳಗಡೆ ಇದ್ದಂತಹ ಆ ಸೀಟ್ಗಳಿಂದ ಹಿಡಿದು ಏನೂ ಉಳಿದಿಲ್ಲ. ಅಲ್ಲಿ ಬೆಂದು ಹೋದ ಕಬ್ಬಿಣದ ತುಂಡುಗಳು ಮಾತ್ರ ಆಚೆ ಗೋಚರಿಸ್ತಾ ಇದೆ. ಬಿಟ್ಟರೆ ಇಡೀ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಮತ್ತೆ ಅದನ್ನು ಈ ಬಸ್ನ ರಿಪೇರಿ ಅಂತೂ ಮಾಡೋಕ್ಕಾಗಲ್ಲ, ಹೈಲಿ ಇಂಪಾಸಿಬಲ್. ಎರಡನೇದು, ಹೋದ ಜೀವಗಳು ಪಾಪ ಎಷ್ಟು ಕನಸಿಟ್ಕೊಂಡಿದ್ರು. ಫ್ಯಾಮ್ಲಿಗೆ ಒಂದು ನೋವಿನ ವಿದಾಯ ಅಂತ ಹೇಳಿಬಿಟ್ಟು ಬಂದಿರ್ತಾರೆ ಬೆಂಗಳೂರಿಗೆ ಬರಬೇಕಾದ್ರೆ. ಇನ್ನೊಂದು ಫ್ಯಾಮ್ಲಿಯವರು ಕೂಡ ತುಂಬ ಭಾರದ ಹೃದಯದಿಂದ ಕಳಿಸ್ಕೊಟ್ಟಿರ್ತಾರೆ. ಮಗಳು ಜೀವನ ಬೆಂಗಳೂರಿನಲ್ಲಿದೆ, ನಮಗೆ ಆಸರೆ ಆಗ್ತಾರೆ ಅಂತ ಕಳಿಸ್ಕೊಟ್ಟಿರ್ತಾರೆ. ಬಟ್ ನೋಡಿ, ಹೋದವರು ಇನ್ಯಾವತ್ತೂ ವಾಪಸ್ಸೇ ಬಾರದಂತೆ ಅಗ್ನಿಯ ಅವಘಡದಲ್ಲಿ ಮೃತಪಟ್ಟಿದ್ದಾರೆ.